ಕತ್ಲಾಯ್ತ್ ನಿನ್ ಹೊಲ್ದಾಗ ಕತ್ಲಾಯ್ತ್ ನಿನ್ ಕಾಲ್ದಾಗ ನಾನು ನೀನು ಮುಳ್ಳಾಗ ಆಡನ್ ಸೇರಿ ಹೊಲ್ದಾಗ. ತಿಕ್ಕಲ್ಲನ್ ಮಗನೆ, ನಿಂಗೇನ್ ಮಾಡಕ್ ಬೇರೆ ಕೆಲಸ ಇಲ್ವೇನೋ? ಮಧ್ಯರಾತ್ರಿ ಏನಾದ್ರೂ ಇಂಪಾರ್ಟೆಂಟ್ ಇರುತ್ತೆ ಅಂತ ಇರ್ತಿದ್ರೆ ಒಳ್ಳೆ ಬೇವರ್ಸಿ ತರ ಆಡ್ತಿಯಲ್ಲೋ. ಸರಿ ಆಯ್ತು, ನನ್ ರೊಕ್ಕ ಯಾವ ಕೊಡ್ತೀಯ ಮಚ್ಚ? ಅಯ್ಯೋ ತಗೊಳಕೋನಲ್ಲಪ್ಪ. ಹಾ ಇನ್ನೊಂದೆರಡು ದಿನದಲ್ಲಿ ಕೊಟ್ಬಿಡ್ತೀನಿ ಮಚ್ಚ. ಹಿಂಗ್ ಹೇಳಿನೇ 1 ವರ್ಷ ಕಳೆದು ಬಿಟ್ಟೆ. ಇಲ್ಲ ಮಚ್ಚ, ಕೊಟ್ಬಿಡ್ತೀನಿ. ಮನೇಲಿ ಫಂಕ್ಷನ್ ಇದೆ, ಅದಕ್ಕೆ ಬಟ್ಟೆ ವಾಸ್ ತಗೊಳಕ್ಕೆ ರೊಕ್ಕ ಸೇವ್ ಮಾಡ್ತಾ ಇದ್ದೆ ಅಷ್ಟೇನಾ? ಅಂದಂಗೆ ನನ್ ರೊಕ್ಕ ಯಾವ ಕೊಡ್ತೀಯ ಮಚ್ಚ? ಚಲ್ ಬೋಸಡಿಕೆ. ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ನಿನ್ ರಿಸಲ್ಟ್ ಏನಾಯ್ತು? ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಫಸ್ಟ್ ನಿನ್ ರಿಸಲ್ಟ್ ಹೇಳು. ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ನಿನ್ ರಿಸಲ್ಟ್ ಕುಡಿತೀನಿ. ಅಂಕಲ್ ಹುಚ್ಚೆ ಕುಡಿತಾರಂತೆ. ಪುಲ್ಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ಸ್ವಾಲಿಂಗ ಯಾರ್ ಲಿಂಗಿ ಮಗ? ನಪುಂಸಕಲಿಂಗ ನಪುಂಸಿಂಗ ನಪುಂಸಕಲಿಂಗ ನಪುಂಸಿಂಗ ನಿಮ್ಮಪ್ಪ ಮಾಲಿಂಗ. ನಪುಂಸಕಲಿಂಗ ನಪುಂಸಿಂಗ ನಿಧಾನಗಳ ನಪುಂಸಕಲಿಂಗ ನಪು ನಿಂದು ನಿಂಚ ನಪುಂಸಕ ನಪುಂಸಿಂಗ ನಪುಂಸಕ ನಮೋಷಕ ನಪುಂಸಕ ನಮೋಷಕ ನಿಮ್ಮ ವಂಶಕ್ ನೀ ಸಿಂಗ. ನಪುಂಸಕ ನಶಕಾಕ ನಪುಂಸಕ ಕಣ್ಣಿಂದು ಅದೇ ನಪುಂಸಕ ನಪುಂಸಕ ಲಿಂಗ ನಶಕಾಕ ಲಿಂಗ ಲಿಂಗಿ ನಪುಂಸಕ ಲಿಂಗ ನಮಶಿಂಗ ಲಿಂಗ. ಇವರವಲಿಂಗಿ ಇವರಪ್ಪ ಮಾಲಿಂಗ ಇವನೊಂಥರ ಲಿಂಗ ಲಿಂಗದೊಳಗೆ ಇವರೊಂದ್ಸಲ ಸಿಂಗ ಕುಳ್ಳಿಂಗ ಕುಳ್ಳಿಂಗ. ಅಮ್ಮ, ಏನ್ ಬೊಗಳು? ಪಕ್ಕದ ಮನೆ ರೋಹಿತ್ ಹುಡುಗಿ ಜೊತೆ ಓಡೋದ್ನಂತೆ. ಅದಕ್ ನಾನೇನ್ ಮಾಡ್ಲು? ಇವಾಗ ಹೇಳಲ್ವಾ ಅವ್ನ್ ನೋಡಿ ಕಲಿಯ ಅಂತ? ಒಂಥರ ಚೆನ್ನಾಗಿದೆಲ್ಲ ಫ್ರೆಶ್ ಗಾಡಿ. ಇದು ಹುಷಾರಾಗಿ ಹೆಲ್ಮೆಟ್ ಹಾಕೊಂಡ್ ನೋಡ್ಸಿರು. ಅಯ್ಯೋ ಗುದ್ಬಿಟ್ಟ. ಹೋಳಿ ಮಗನೇ, ಬೀಜ ಬಾಯ್ಕ್ ಬಂದ್ಬಿಡ್ತಲ್ಲೋ. ಬೇವರ್ಸಿ ಇಷ್ಟ ಹತ್ರ ಬಂದ ಆಳ ನೋಡಿದ್ಯಾ? ಒಂಥರ ಬೊಗಳು, ನಿನಗೆ ಯಾಕೆ ಬೆಳೆ ಕೂದ್ಲಾಗಿದಾವೆ? ನಿನ್ನಂತ ಅಯೋಗ್ಯ ನುಡ್ಸಿದ್ದಕ್ಕೆ. ಓ ಸರಿ ಸರಿ, ಅದಕ್ಕೇನ ಅಜ್ಜಿಗೆಲ್ಲ ಕೂದ್ಲು ಬೆಳ್ಳಗಿರೋದು? ನಾಳಯಕ್ ನನ್ ಮಗನೇ. ಮನೀಶ್, ಇಷ್ಟೊಂದು ದೊಡ್ಡವನಾಗಿದ್ದೆಲ್ಲ, ಮದ್ವೆ ಯಾವ್ದಾಗ್ತೀಯಪ್ಪ? ಅದ ಅಂಕಲ್, ಇನ್ 2 ಅವರಲ್ಲಿ ಮದ್ವೆ ಆಗ್ತೇನೆ. 2 ಅವರಲ್ಲ, ಏನ್ ಈ ತರ ಆನ್ಸರ್ ಮಾಡ್ತಿದ್ಯಾ? ಅರೆ ಮಿಂಡ್ರುಗುಟ್ ಅಂಕಲ್, ಇದು ಕೇಳೋ ಅಂತ ಪ್ರಶ್ನೆನಾ? ನಮ್ ಮದ್ವೆ ಆಗ್ತೀನಿ ಅಂದ್ರೆ ಹೆಂಗಿದ್ರು ನಿಮಗೆ ಗೊತ್ತಾಗತ್ತೆ. ಹೆಂಗಿದ್ರು ನಿಮ್ಮಂತವ್ರು ಒಬ್ರು ಬೋಳಿ ಮಕ್ಳು ನಮ್ ಫ್ಯಾಮಿಲಿಯಲ್ಲಿ ಇದ್ದೇ ಇರ್ತಾರೆ. ಅರೆ ಆಕ್ಚುಲಿ ನೀವ್ ಕೇಳಿದ ಪ್ರಶ್ನೆನೇ ತಪ್ಪು. ಮೊದ್ಲು ನೀವು ನನಗ್ ಕೇಳ್ಬೇಕು, ಮೋನೀಶ್ ನೀನು ಮದ್ವೆ ಆಗ್ತೇನಪ್ಪಾ ಅಂತ. ಜಾಸ್ತಿ ಆಯ್ತು ಹೌದಾ? ಇದೇ ನಿಂಗೆ ಹೇಳ್ತಾ ಇದ್ಯಾ? ದರಿದ್ರು ನನ್ ಮಗನೇ, ಮದ್ವೆ ಆಗ್ಲಿಲ್ಲ ಅಂದ್ರೆ ಜೀವನದಲ್ಲಿ ಒಬ್ನೇ ಇರ್ತೀಯ ಅಂತ ಕೇಳ್ತಾ ಇದ್ದೀನಿ ನಾನು. ಒಬ್ನೇ ಇರ್ತೀನಿ, ಒಂದ್ ತಿಳ್ಕೊಳ್ಳಿ, ಜೀವನದಲ್ಲಿ ಯಾರು ಒಬ್ನೇ ಇರಲ್ಲ, ದೇವ್ರ ಅವನ್ ಜೊತೆ ಇರ್ತಾನೆ. ಅರೆ ಎಂತ ಬೋಳಿ ಮಗನ ದೋಸೆ ಆಗೋಗ್ಬಿಟ್ಟಪ್ಪ. ಲೋ ಬೆರಕೆ ಬೇವರ್ಸಿ, ಒಂದ್ ಹುಡುಗನ್ಗೆ ಅವನ್ ಜೊತೆ ಯಾರಾದ್ರೂ ಇರ್ಬೇಕಲ್ವಾ? ಅದನ್ ಕೇಳ್ತಾ ಇದೀನಿ ಕಣೋ. ಜೀವನದಲ್ಲಿ ಅವನೊಬ್ನೇ ಹುಟ್ಟೋದು, ಅವನೇ ಒಬ್ನೇ ಸಾಯೋದು. ಕೊನೆವರೆಗೂ ಅವನ್ ಜೊತೆ ಯಾರು ಬರಲ್ಲ. ಈ ಕಾಲದಲ್ಲಂತೂ ಅವನ್ ಜೊತೆ ಯಾರು ಇರಲ್ಲ. ಮಿಡ್ರು ಬಿಡ್ದೋನೆ, ನನ್ ಮಾತಾಡ್ತಾ ಮಾಡ್ಕೊ ನೀನು. ನಾನ್ ಹೇಳ್ತಾ ಇರೋದು, ಮೊದ್ಲು ನಿನ್ ಮದ್ವೆ ಆಗ್ಬೇಕು, ಆಮೇಲೆ ಮಕ್ಳು ಮಾಡ್ಬೇಕು, ಆ ಮಕ್ಳು ನಿಮ್ ವಂಶ ನಡೆಸ್ಕೊಂಡ್ ಹೋಗ್ಬೇಕು. ಅರ್ಥ ಆಯ್ತಾ? ವಂಶನ ಏನ್ ಕಿತ್ಬಿಟ್ಟು ಹಾಕಕ್ಕೆ? ನಮ್ದೇನ್ ಮೈಸೂರು ರಾಜರು ಅವ್ರ ವಂಶ, ಅದನ್ನ ನಡೆಸ್ಕೊಂಡ್ ಹೋಗಕ್ಕೆ ನಮ್ ತಾತನೂ ಮಿಡಲ್ ಕ್ಲಾಸು, ನಮ್ಮ ಅಪ್ಪನೂ ಮಿಡಲ್ ಕ್ಲಾಸು, ನಾನು ಮಿಡಲ್ ಕ್ಲಾಸ್. ನಾನ್ ನಿಮ್ ಮಕ್ಳು ಹುಟ್ಟಿದ್ರೆ ಅವರು ಕೂಡ ಮಿಡಲ್ ಕ್ಲಾಸ್. ಈ ಮಿಡಲ್ ಕ್ಲಾಸ್ ಜೀವನನು ಒಂದ್ ಜೀವನಾನ? ನಾನಂತೂ ಒಂದ್ ಹೇಳೋದು, ಈ ಮಿಡಲ್ ಕ್ಲಾಸ್ ಜೀವನ ಮಾಡೋರು ಮಕ್ಳ ಮಾಡ್ಕೋಬಾರ್ದು. ನಮಗ್ ಮುಂಚೆನೆ ಗೊತ್ತಿತ್ತು ಅಂದ್ಮೇಲೆ ನಮ್ಮ ಮಕ್ಳನ್ನೇ ಬಡವರಾಗಿ ಹುಟ್ಟಿಸ್ಬೇಕು ನಾವು. ಬೋಳೆ ಮಗನ, ಆ ಟ್ರೇ ತಗೋ ನೀನು. ಏನಿದ ಆ ಬಿಸ್ಕೆಟ್ ಕೂಡ ಎತ್ಕೋ. ಮಿಂಡು ನೀನು ತಗೋ ಈ ನಿಂತಿನ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ, ಸರಿನಾ? ಇನ್ನೊಂದು, ನನ್ ಮಕ್ಳಿಂದ ದೂರ ಇರೋ ಬೋಳೆ ಮಗನೆ ನೀನು. ಅಪ್ಪ ದೇವ್ರೆ, ನನ್ ಜೀವನದಲ್ಲಿ ನಾನು ತುಂಬಾ ಪಾಪ ಮಾಡ್ಬಿಟ್ಟಿದ್ದೀನಿ. ಆದ್ರೂ ನಾನು ನಿನ್ ಕೇಳೋದು ಒಂದೇ ದೇವ್ರೆ, ಏನಂತಂದ್ರೆ ನಾನ್ ಮಾಡಿರೋ ಪಾಪಕ್ಕೆಲ್ಲ ನಮ್ ಫ್ರೆಂಡ್ ಶಿಕ್ಷೆ ಕೊಟ್ಬಿಡಪ್ಪ ಅಷ್ಟೇ. ಇನ್ನೇನಿಲ್ಲಪ್ಪ. ಇವೆಲ್ಲ ಫ್ರೆಂಡ್ಸ್. ಹಲೋ ಮಚ್ಚ, 500 ಅಕೌಂಟಿಗೆ ಹಾಕು. 500 ರೂಪಾಯಿ ಎಲ್ಲ ಇಲ್ಲ ನನ್ನ ಹತ್ರ. ಓಹ್ ಪರವಾಗಿಲ್ಲ ಮಚ್ಚ, 100 ಇದ್ರು ಅಕೌಂಟಿಗೆ ಹಾಕು. 50 ರೂಪಾಯಿ ಐತೆ ನನ್ನ ಹತ್ರ. ಹಾಕು. ಆದ್ರೆ ಮೈನಸ್ ಅಲ್ಲಿ ಐತೆ. ಸರಿ ಮಚ್ಚ, ಒಂದ್ ಕೆಲ್ಸ ಮಾಡು, ಯಾರ್ದಾದ್ರೂ ಹೋಗ್ಬಿಟ್ಟು ಕಶನ ತೆರ್.
ಈ ಚಿಂಪಾಂಜಿ ಯಾಕೆ ಅಳ್ತಾನೆ ಇದ್ದಾನೆ? ಏನೋ ತೊಂದ್ರೆ ಇವನ್ಗೆ? ಅದು ಅವ್ರಪ್ಪ, ಅವ್ರ ಬಗ್ಗೆ ಮಾತಾಡ್ತಿರೋದಕ್ಕೆ ಅಳ್ತಾ ಇದ್ದಾನೆ. ಅಪ್ಪನ ಯಾರೋ ನಿಮ್ಮಪ್ಪ? ನೋಡಕ್ ನಿಂತರ ಇಲ್ವೇ ಇಲ್ವ?